ಸಾಕ್ಬಾ ಹತ್ರ ಬಾಗ ಡಿಕ್ಕಿ ಹಾಕೋ. ಗಿಡ ಕಡಿಯುವ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಇದೆಲ್ಲ ಮುಂದೆ ಬರ್ಸಿ ಸಿಮೆಂಟ್ ಎಲ್ಲ ಸೀಮೆ ತಗೋಬೇಕಂತಿರ್ತೀನಿ. ಏ ಘೋಷಣೆ ಬೇಡ್ರಿ. ನೋಡ್ಲೆ ಮಗ ನಾನು ನಿನಗೆ ಕೈಯಾಗ ಒಜ್ಜೆ ಹಾಕ ಹಿಡ್ಕೊಂಡ್ರೆ ಹಿಂಗೆ ಮಾಡಿದಾರ ನೋಡ್ರಿ ತಪ್ಪಲಾತನ ನಿಂದಿಸಿ ಕೊಡ್ತಾನೆ ಬೇಕಾದ ಎಂತ ಒಂದು ಆಯುರ್ವೇದಕ್ಕೆ ತಾಕತ್ತದಿ ಅಂದ್ರೆ ಇಂಥದನ್ನ ನಾಶ ಮಾಡ್ತಾ ಇದ್ದಾರೆ. ಇದು ಇದಕ್ಕೆ ಏನು ಮಾಡ್ತಾರೆ ಜನ್ಮ ಎತ್ತರೂ ಆಗುದಿಲ್ಲ. ಇದನ್ನ ಸಾಕ ಇದನ್ನ ಒಟ್ಟು ಏನೋ ಗಣಿಗಾರಿಕೆ ಮಾಡ್ಬೇಕಂತೇಳಿ ಏನೋ ಲೂಟಿ ಕೇಸ್ ಹಾಕವ್ರು. ಶ್ರೀಗಂಧದ ಎಂತ ಅಪರಾಧ ಐತಿ ಇಲ್ಲಿ ನೋಡ್ರಿ. ಶ್ರೀಗಂಧ ಗಿಡಗಳು ಮೇಲಿನೆಲ್ಲ ತುಕಡಿಗಳು ಕಡ್ದು ಹೋಗ್ತಾರ. ಇಲ್ಲಿ ಹೋಗ್ತಾರು ಚಲೋ ಬಡ್ಡಿಗಳನ್ನ ತುಡುಗ್ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಅಧಿಕಾರಿಗಳು. ಯಾರ ಮೇಲೆ ಕೇಸ್ ಹಾಕೋತಾರ? ಇವ್ರು ಯಾರ ಮೇಲೆ ಕೇಸ್ ಹಾಕಾರ? ಸಿರ್ಗಂಧ ಇವ್ರಿಗೆ ಯಾರು ಹಡ್ಡಾಕ್ ಪರ್ಮಿಷನ್ ಕೊಟ್ಟರು ಒಂದು ಸಲ ಎಲ್ಲೋ ಜಗತ್ತಿನಾಗ ಇವ್ರ ಅಪ್ಪುಗಳದ ಆಗೈತಿದ ಸರ್ಕಾರ. ಇವ್ರ ಅಪ್ಪುಗಳದ ಇವ್ರ ರಾಜ್ಯಗಳದ ಇದಕ್ಕೆ ವಾರಸ ಹಚ್ಕೊಂತ ಬರತ್ತಾರ. ಇವ್ರ ಇಡೀ ಕರ್ನಾಟಕದ ಗಣಿ ಭಾಗ ಎಲ್ಲ ಹಾಳು ಮಾಡಕ್ ನಿಂತಾರ. ಅರಣ್ಯ ಎಲ್ಲ ಹಾಳು ಮಾಡಕ್ ನಿಂತಾರ. ಈ ರೀತಿ ಹೊಟ್ಟೆ ಉರಿತೈತೆ ನಮ್ದು, ಹೊಟ್ಟೆ ಉರಿತೈತೆ. ಯಾಕಂದ್ರೆ ಇವ್ರಿಗೆ ಮಕ್ಕಳಿಗೆ ಶಾಪ್ ತಡ್ತದ. ನಿಮ್ಮ ಯಾರು ಮಾಡಿದಿರಲ್ಲ ಇದನ್ನ ನಕ್ಕಿ ನಿಮ್ಮ ಮನೆ ತನಕ ನಿಮ್ಮ ಮಕ್ಕಳಿಗೆ ಶಾಪ್ ತಡ್ತದ. ಇಲ್ಲಿದ್ದಂಥ ವನ್ಯ ಜೀವಿಗಳ ಪರಿಸ್ಥಿತಿ ಏನಾಕೈತೆ? ಅವು ಎಲ್ಲಿ ಬದುಕಬೇಕಾ? ಉತ್ತರ ಕೊಡೋದಕ್ಕೆ ಮಾನ್ಯ ಡಿ ಸಿ ಆಗಕ್ಕೆ ಲಾಯಕ್ಕಿದ್ರ ಸ್ಪಾಟಿಗೆ ಬರ್ಬೇಕಾಗಿತ್ತ. ನಾವು 2 ದಿವಸ ಆತು ಇಲ್ಲಿದ್ದ. ಒಬ್ಬ ಡಿ ಸಿ ಬರಾಕ್ತಾ ಇರಲಿಲ್ಲ, ಒಬ್ಬ DF ಬರಾಕ್ತಾ ಇರಲಿಲ್ಲ, ಇಲ್ಲಿದ್ದಂಥ ಶಾಸಕರು ಬರಾಕ್ತಾ ಇರಲಿಲ್ಲ, MP ಬರಾಕ್ತಾ ಇರಲಿಲ್ಲ. ಜನಸಾಮಾನ್ಯರು ರೈತರು ಏನು ಮಾಡೋದು? ನಾವು ಸತ್ತು ಹೋಗೋದು. ನಿಮ್ಮ ಆಫೀಸ್ಗೆ ಬಂದು ನಾವು ಸಾಯಿನು ಇನ್ನು ಈ ವನ್ಯ ಜೀವಿಗಳನ್ನ ಬದುಕಿಸ್ರ ಅಂತ ಹೇಳಿ. ಅಂದ್ರೆ ನೀವು ಕಡೆ ಕಾಡು ನಾಶ ಆದ್ರೆ ಮಳೆ ಬೆಳೆ ಎಲ್ಲ ಹಾನಿ ಆಗುತ್ತೆ. ಮಳೆ ಬೆಳೆ ಬರಲ್ಲ. ಮತ್ತೆ ಇವ್ರ ಹೊಟ್ಟಿಗೆ ಏನ್ ತಿಂತಾರು? ಕರೋನಾ ಅಂತ ಮಾರಿ ಬಂದ್ ಕ್ಯಾರ ಇಡೀ ದೇಶಕ್ಕನ ಪಾಠ ಕಲಿಸಿ ಹೋಗೈತಿ. ಆದ್ರೂ ಇವ್ರಿಗೆ ಬುದ್ಧಿ ಬರಲಿಲ್ಲ. ಮತ್ತೆ ಇನ್ನು ಏನ್ ಮಾಡಕ್ ನಿಂತಾರ? ಲಕ್ಷಾಂತರ ಗಿಡ ಇವತ್ತು ಹೈಟ್ ಹೋಗಿದಾರ ಬೇರ್ ಸಗಟ್ಟ. ಮತ್ ನಮ್ಮ ಶ್ರೀಗಂಧ ಗಿಡ ತುಡು ಮಾಡ್ಕೊಂಡು ಹೋಗಿದಾರ. ಇಲ್ಲಿ ಶ್ರೀಗಂಧ ಗಿಡದ ನಾಡಿದ ಈ ತುಡು ಮಾಡ್ಕೊಂಡು ಹೋಗಿದಾರ. ದೊಡ್ಡ ಸಣ್ಣ ಮಾತು